ಈಗ ಇವತ್ತಿನ ದಿನ ಇಂಥ ಚರ್ಚೆಗಳ ಅವಶ್ಯಕತೆ ಇದೆ. ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಶಿವಣ್ಣವರು. ಅವ್ರ ನಾಯಕತ್ವದಲ್ಲಿ ನಮ್ಮ ಎಕ್ಸಿಕ್ಯೂಟರ್ಸ್ನ, ಆಮೇಲೆ ಕೆಲವು ನಿರ್ಮಾಪಕರನ್ನ, ಕೆಲವು ನಾಯಕ ನಟರನ್ನೆಲ್ಲರೂ ಕರೆದಿದ್ರು. ನಾವು ಹೋಗಿ ಭಾಗವಹಿಸಿದ್ವಿ. ಇವತ್ತಿನ ದಿನ ಎಲ್ಲ ಒಂದೊಂದು ಥಿಯೇಟ್ರ್ ಮುಚ್ಕೊಂಡೇ ಬರ್ತಾಯಿದ್ದಾರೆ. ಥಿಯೇಟ್ರ್ಗಳು ಉಳಿತಾ ಇಲ್ಲ, ಸಿಂಗಲ್ ಸ್ಕ್ರೀನ್ಗಳು. ನಾನು ಒಬ್ಬ ಎಕ್ಸಿಕ್ಯೂಟ್ರಾಗಿ ಗೆಲ್ಬೇಕಾದಂದರೆ ನಾನು ನಡೆಸೋದು ಕಷ್ಟ ಆಗ್ತಾಯಿದೆ. ಇವತ್ತಿನ ದಿನ ಇಂಥ ಸಭೆಗಳು ಆಗಲೇಬೇಕಾಗಿದೆ. ಅಲ್ಲಿ ಏನು ಚರ್ಚೆ ಮಾಡಿದ್ವಿ ಅಂದರೆ, ನಾವು ಒಂದು CM ಅವ್ರದ್ದು ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟು ಅದರಲ್ಲಿ ಇದು ಈ ಥರ ಆಗ್ತಾಯಿದ್ದಾವೆ ಥಿಯೇಟ್ರ್ಗಳು, ಸಿನಿಮಾಗಳು ಬರ್ತಾಯಿಲ್ಲ, ಸಿನಿಮಾಗಳು ಆಗ್ತಾಯಿಲ್ಲ, ಯಾವ ರೀತಿ ಮುಂದಕ್ಕೆ ಸರ್ವರ್ ಆಗೋದು, ಆದಷ್ಟು ನಾವು ಥಿಯೇಟ್ರ್ಗಳಿಗೆ ಒಳ್ಳೆ ಇದು ಮಾಡಿಬಿಟ್ಟು ನಮಗೆ ಇದನ್ನು ಕೊಡಿ ಅಂತ ಕೇಳ್ತಾಯಿದ್ವಿ. ಒಂದು ಟ್ಯಾಕ್ಸ್ ಆಗ್ಬೋದು, ಅಥವಾ ರೇಟ್ ಆಫ್ ಅಡ್ಮಿಷನು, ಆಮೇಲೆ ನಮ್ಮ ಲ್ಯಾಂಡ್ ಟ್ಯಾಕ್ಸ್ಗಳು, ಇವೆಲ್ಲನೂ ಅವ್ರ ಜೊತೆಗೆ 1 hour ಟೈಮ್ ತಗೊಂಡು ನಾವು ಕೂಲಂಕುಷವಾಗಿ ಚರ್ಚೆ ಮಾಡೋಕ್ಕೆ ಒಂದು ಪ್ರಯತ್ನ ಪಡಬೇಕನ್ನ ಶಿವಣ್ಣ ಅಂತ ಕೇಳಿದಾಗ, ಅವ್ರು ಖಂಡಿತ ನಾನು ಬರ್ತೀನಿ, ನಾನು ಸಪೋರ್ಟ್ ಮಾಡ್ತೀನಿ. ಆಮೇಲೆ ಮುಂದಿನ ದಿನಗಳಲ್ಲಿ ಏನು ಇವತ್ತು ಒಬ್ಬೊಬ್ಬರು 5 ವರ್ಷಕ್ಕೂ 4 ವರ್ಷಕ್ಕೂ ಸಿನಿಮಾಗಳು ಮಾಡ್ತಾಯಿದ್ದಾರಲ್ಲ, ಅವ್ರಿಗೆಲ್ಲನೂ ಕರೆದು ಒಂದು ಸಲ ಮಾತಾಡೋಣ. ಸಾಧ್ಯವಾದರೆ ವರ್ಷಕ್ಕೆ 1-2 ಮಾಡೋಕ್ಕೆ ಅವ್ರಿಗೆ ಮನವೊಲಿಸೋಣ ಅಂಥೇಳಿ ಅವರು ಚರ್ಚೆಯಲ್ಲಿ ತಿಳಿಸಿದ್ದಾರೆ. ಇಷ್ಟಾದರೆ ನಾವು 26ನೇ ತಾರೀಕು ಮೇಲೆ 30ರೊಳಗಡೆ CM ಸಾಹೇಬನ್ನು ಭೇಟಿ ಮಾಡೋಕ್ಕೆ ನಮ್ಮ ಸಾರಾ ಗೋವಿಂದಣ್ಣವ್ರ ಹತ್ರ ಹೇಳಿದ್ದಾರೆ. ಅವರು ಅವ್ರನ್ನ ಕೇಳ್ಬಿಟ್ಟು ಯಾವ ರೀತಿ ಯಾವ ಡೇಟ್ ಕೊಡ್ತಾರೋ ಆ ಡೇಟಲ್ಲಿ ಅಲ್ಲಿಗೆ ಹೋಗೋ ಥರ ಎಲ್ಲರೂ ಅಂದ್ಕೊಂಡು ಬಂದಿದ್ದೀನಿ. ಸರ್, ಇವಾಗ ಇದ್ರ ಜೊತೆಗೆ ನೀವು ಥಿಯೇಟರ್ ಮುಚ್ಚುವ ವಿಚಾರವಾಗಿ, ಜೊತೆಗೆ ಟ್ಯಾಕ್ಸ್ ವಿಚಾರವಾಗಿ ಮಾತಾಡಿದ್ದೀರಿ. ಅದು ಬಿಟ್ಟು ಬೇರೆ ಏನಾದ್ರು ಚರ್ಚೆ ಆಯ್ತಾ? ಈಗ ಏಕರೂಪ ನೀತಿ ಜಾರಿಗೆ ಬರಬೇಕು ಅಂತ ಇತ್ತು, ಅದಾದ್ಮೇಲೆ ಹೊರಗಡೆಯಿಂದ ಬಂದಂತ ಸಿನಿಮಾಗಳಿಗೆ ಇಲ್ಲಿ ಥಿಯೇಟರ್ ಜಾಸ್ತಿ ಕೊಡ್ತಾ ಇದ್ರು, ಈ ವಿಚಾರಗಳ ಬಗ್ಗೆ ಚರ್ಚೆ ಇಲ್ಲಮ್ಮ, ಅದ್ರ ಬಗ್ಗೆ ಯಾವುದೇ ರೀತಿ ಚರ್ಚೆ ಆಗಿಲ್ಲ. ಮೇಯ್ನಾಗಿ ಇವತ್ತಿನೇನು ಒಂದೊಂದು ವಾರಕ್ಕೆ ಒಂದೊಂದು ತಿಂಗಳಿಗೆ ಒಂದೊಂದು ಥಿಯೇಟ್ರ್ ಮುಚ್ಕೊಂಡು ಬರ್ತಾಯಿದ್ವಲ್ಲ, ಅದ್ರ ಬಗ್ಗೆನೇ ಮೇಯ್ನ್ ಆಗಿದ್ದಿದ್ದು. ಜೊತೆಗೆ ನಾವು ಯಾತಕ್ಕೆ ಇಲ್ಲಿ ಈ ಥರ ಥಿಯೇಟ್ರ್ಗಳು ಮುಚ್ತಾ ಇದ್ದಾರೆ ಏನು ಅಂದಾಗ ವಿಷಯ ಬಂತು. ಸಿನಿಮಾಗಳು ಯಾವುದು ಬರ್ತಾಯಿಲ್ಲ, ಸಿನಿಮಾಗಳು ಬರೋದಕ್ಕೆ ಜನ ಆಡಿಯನ್ಸ್ ಬರ್ತಾಯಿಲ್ಲ, ಇದನ್ನು ಯಾವ ರೀತಿ ನಾವು ಮಾಡಬೇಕನ್ನೋದಾದರೆ, ಮೇಡಮ್ ಇವತ್ತು ನಮ್ಮ ನಾಯಕ ನಟರು ಏನಿದ್ದಾರೆ, ಒಂದು 5-6 ಜನ ಸಿನಿಮಾಗಳಾದರೆ ಜನ ಬರ್ತಾಯಿದ್ದಾರೆ ಥಿಯೇಟ್ರ್ಗಳಿಗೆ, ಬರ್ತಾನೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ಕೆಲವೆಲ್ಲ ಹೊಸಬ್ರದಕ್ಕೆ ನೋವಾಗಬೇಕಾಗಿದ್ದ ಪರಿಸ್ಥಿತಿ ಆಗ್ತಾಯಿದೆ. ಅಂಥದ್ರಲ್ಲಿ ಏನು ಮಾಡಬೇಕು, ಯಾವ ರೀತಿ ನಾವು ಚರ್ಚೆಗಳು ಮಾಡಬೇಕು ಅಂದಾಗ ಅದೇ ಅವರು ಅಂದರು, ಒಂದು ಸಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋಣ, ಇದ್ರ ಬಗ್ಗೆ ಚರ್ಚೆ ಮಾಡೋಣ, ಮುಂದಕ್ಕೆ ನಮ್ಮ ನಿರ್ಮಾಪಕರು ಹಾಗೂ ನಮ್ಮ ನಾಯಕ ನಟರೆಲ್ಲ ಸೇರಿಸಿ ಒಂದು ಸಭೆ ನಡೆಸೋಣ ಅಂತನೂ ಅಂದ್ಕೊಂಡಿದ್ವಿ. ಅದು ಇಷ್ಟಲ್ಲೇ ಮಾಡ್ತೀವಿ. ಥಿಯೇಟರ್ ಒಳಗೆ ಸರ್ ಸ್ಟಾರ್ ಹೀರೋಗಳ ಸಿನಿಮಾಗಳು ಬಹಳ ಅವಶ್ಯಕತೆ ಇರುವಂಥದ್ದು. ಸೊ ಈ ಮಾತಿಗೆ ಶಿವಣ್ಣ ಏನು ಹೇಳಿದ್ರು? ಯಾರೆಲ್ಲ ಸ್ಟಾರ್ಗಳ ಜೊತೆಗೆ ಬಂದಿದ್ರು ಇವತ್ತು? ಸರ್ ಅವರು ಅದನ್ನೇ ಹೇಳಿದರು, ಜೊತೆಗೆ ಬಂದಿದ್ದರು. ದುನಿಯಾ ವಿಜಯ್ ಅವ್ರು ಬಂದಿದ್ದರು, ಧ್ರುವ ಸರ್ಜಾ ಅವ್ರು ಬಂದಿದ್ದರು, ಎಲ್ಲರೂ ಸುಮಾರು ಜನ ಇದ್ದರು ಸರ್, ಜೊತೆಲಿ ಇದ್ರು. ಇವತ್ತೆಲ್ಲ ಮೇಜರ್ ನಡೆದಿದೆ, ಥಿಯೇಟರ್ ಉಳಿಸ್ಕೊಳ್ಳೋಕೆ ಮಾತ್ರ ಅದೊಂದು ಮಾತುಕತೆ ಅಷ್ಟೇ. ಹೌದೌದು ಸರ್, ಇದ್ರ ಜೊತೆಗೆ ಹಿಂದೆ ಆರೋಗ್ಯ ತಪಾಸಣೆ ಇಲ್ಲೇ ಫಿಲಂ ಚೇಂಬರ್ ಅಲ್ಲಿ ಇರ್ಬೇಕಾದ್ರೆ DKಶಿ ಅವರು ಎಲ್ಲರೂ ಎಚ್ಚೆತ್ಕೋಬೇಕು, ಒಗ್ಗಟ್ಟಿರ್ಬೇಕು ಅನ್ನೋ ಮಾತನ್ನ ಹೇಳಿದ್ರು. ಅದ್ರ ಹಿಂದೆನೂ ನಟ್ಟು ಬೋಲ್ಟ್ ವಿಚಾರವಾಗಿ ಮಾತಾಡಿದ್ರು. ಆ ವಿಚಾರವಾಗಿ ಏನಾದ್ರು ನೀವು ಪ್ರಸ್ತಾಪ ಮಾಡಿದ್ರಾ? ಇಲ್ಲ, ಅದೆಲ್ಲ ಮಾತಾಡೇ ಇಲ್ಲ. ಮೊದಲಿಂದ ನಾವು ಒಗ್ಗಟ್ಟಿದ್ವಿ ಅಂತ ತೋರಿಸ್ತಾನೆ ಇದ್ವಿ. ನಾವೇನು ಇವತ್ತು ಇಲ್ಲ ಒಗ್ಗಟ್ಟು. ಯಾವ್ದಾದ್ರು ಒಂದು ಸಮಸ್ಯೆ ಬಂದಾಗ ಎಲ್ಲ ನಾಯಕ ನಟರು ನಮ್ಮ ಜೊತೆಗೆ ಇದ್ದಾರೆ, ಮೊದಲಿಂದನೂ ಇದ್ದಾರೆ. ಈಗ ಮೇಜರ್ ಆಗಿರುವಂಥ ಸಮಸ್ಯೆಗಳೇನು ಸರ್ ಥಿಯೇಟರ್ ವಿಚಾರ? ಸರ್, ಆಡಿಯನ್ಸು ಮೊದಲನೇದಾಗಿ ಪ್ರೇಕ್ಷಕ ಮಹಾಪ್ರಭು ಥಿಯೇಟ್ರ್ಗಳಿಗೆ ಬರ್ತಾ ಇಲ್ಲ. ಯಾವ ದೊಡ್ಡ ನಾಯಕ ನಟರಿದ್ದಾರಲ್ಲ ಅಂಥ ಸಿನಿಮಾ ಇದ್ದಾಗ ಬರ್ತಾ ಇದ್ದಾರೆ. ಅವತ್ತು ನಮ್ಮ ನಾಯಕ ನಟರು 5-6 ಜನ ಇದ್ದಾಗಲೇ 1500-2000 ಥಿಯೇಟ್ರ್ಗಳಿಗೆ ಇದಾಗ್ತಾಯಿತ್ತು ಅಲ್ವಾ. ಇವತ್ತು ನಾವು ಸುಮಾರು ಜನ ನಾಯಕ ನಟರಿದ್ದಾರೆ, ಆದರೆ ಅವ್ರು ಏನು ಮಾಡ್ತಾಯಿದ್ದಾರೆ, 3 ವರ್ಷ 4 ವರ್ಷ 5 ವರ್ಷಕ್ಕೊಂದು ಸಿನಿಮಾ ಮಾಡೋಕ್ಕೆ ಪ್ಯಾನ್ ಇಂಡಿಯಾ ಅಂದ್ಕೊಂಡು ಮಾಡ್ತಾಯಿದ್ದಾರೆ. ಅದು ಎಲ್ಲೋ ಒಂದು ನಮ್ಮ ಥಿಯೇಟ್ರ್ಗಳಿಗೆ ಮಾರ್ಕ್ ಆಗ್ತಾಯಿದೆ. ಈಗ ನಾಯಕ ನಟರು ಇದ್ದಾರೆ ಅನ್ನೋ ರೀತಿ ಇಲ್ಲ, ನಾವು
ಥಿಯೇಟ್ರ್ಗಳೆಲ್ಲ ಡೆವಲಪ್ ಮಾಡಿ ಇನ್ವೆಸ್ಟ್ ಮಾಡಿ ಅದೇ ಜೀವನ ಅಂದ್ಕೊಂಡು ನಡ್ಕೊಂಡು ಬರ್ತಾಯಿದ್ವಿ. ಈಗ ಯಾವುದೋ ಬಂದಾಗ ಓಪನ್ ಮಾಡಿ ಬಾಕಿ ಟೈಮಲ್ಲಿ ನಾವು ಬಾಗಿಲಾಕೊಂಡು ಇರೋಕ್ಕಾಗತ್ತಾ? ಸರ್, ಇದ್ರ ಜೊತೆಗೆ ಪರಭಾಷೆಯ ಸಿನಿಮಾಗಳಿಗೆ ಸಿಂಗಲ್ ಸ್ಕ್ರೀನ್ಗಳು ಜಾಸ್ತಿ ಕೊಡ್ತಿದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಸರ್. ಅದು ನಿಮಗೂ ಗೊತ್ತು. ಇಲ್ಲಿ ಕನ್ನಡ ಸಿನಿಮಾಗಳು ರಿಲೀಸ್ ಆದ್ರೂ ಕೂಡ ಅದೇ ಟೈಮಲ್ಲಿ ಎಟ್ ಎ ಟೈಮು ತೆಲುಗು, ತಮಿಳು, ಮಲಯಾಳ ಭಾಷೆ ಕೊಟ್ಟರೆ ಇಲ್ಲೇ ಜಾಸ್ತಿ ಥಿಯೇಟರ್ಗಳನ್ನು ಕೊಡ್ತಾರೆ ಆ ಭಾಷೆಗೂ. ಆ ಬಗ್ಗೆ ಏನು ಚರ್ಚೆ ಮಾಡಿಲ್ವಾ ನೀವು? ಮೇಡಮ್, ಆ್ಯಕ್ಚುಲಿ ನಾನು ಒಬ್ಬ ಎಕ್ಸಿಕ್ಯೂಟರ್ ಆಗಿದ್ದೀನಿ, ಥಿಯೇಟ್ರ್ ಓನರ್ ಆಗಿದ್ದೀನಿ, 3 ಥಿಯೇಟ್ರ್ ಇಟ್ಕೊಂಡಿದ್ದೀನಿ. ಒಂದು ಮಾತ್ರ ನಿಜ, ಯಾವುದೋ ಒಂದು ಕಾಲದಲ್ಲಿತ್ತು ನಮ್ಮ ಎಲ್ಲ ಸಿನಿಮಾಗಳು ಚೆನ್ನಾಗಿ ಓಡ್ತಾಯಿದ್ವು. ಆವಾಗ ಪರಭಾಷೆ ಅವರು ಬರೋರು ಇನ್ನೊಂದು ಪೋಟಿ ಆಗ್ತಾಯಿತ್ತು. ಈಗ ಸಿನಿಮಾಗಳೇ ಇಲ್ಲ ಅಂದಾಗ ಯಾವ ಪೋಟಿ ಇದೆ ಹೇಳಿ? ಎಲ್ಲ ಸ್ಕ್ರೀನ್ಗಳು ಖಾಲಿ ಬಿದ್ದಿರ್ತವೆ. ಅಂಥದ್ರಲ್ಲಿ ಈ ಸಮಸ್ಯೆನೇ ಬರೋದಿಲ್ಲ, ಅದ್ರ ಮಾತಾಡೋ ವಿಷಯನೂ ಬೇಕಾಗಿಲ್ಲ. ಸರ್, ಇವಾಗ ಟ್ಯಾಕ್ಸ್ ಅಂತ ಉದ್ಯಮ ಅಂತ ಅನೌನ್ಸ್ ಮಾಡಿದ್ರು ಸರ್. ಹೌದು ಸರ್. ಅದೆಲ್ಲ ಬಂದಾಗ ಟ್ಯಾಕ್ಸ್ ಅದು ಕನ್ಸೆಷನ್ ಸಿಗುತ್ತಲ್ವಾ, ಅದ್ರ ಬಗ್ಗೆ ನಾವು ಮಾತುಕತೆ ಆಯ್ತು ಅಂತ. ಉದ್ಯಮ ಅಂತ ಮಾತಾಡಿರೋದು ಕೆಲವು ಮಾರ್ಪಾಡುಗಳಾಗಬೇಕಾಗಿದೆ. ಅದು ಏನು ನಾವು ಕಮರ್ಷಿಯಲ್ ಅಂತ ಮಾಡ್ಕೊಂಡು ಬಂದಿದ್ವಿ. ಕೈಗಾರಿಕೋದ್ಯಮ ಅಂತ ನಮ್ಮದು ಘೋಷಣೆ ಆದಾಗ ಕೆಲವು ನಾವು ಮಾಡೋಕ್ಕಾಗಲ್ಲ. ಕಮರ್ಷಿಯಲ್ ಆಗಿ ಕೆಲವು ಸ್ಟಾಲ್ಸ್ ಹಾಕಿರ್ತೀವಿ ಅಥವಾ ಕೆಲವೆಲ್ಲನೂ ಇದ್ದಾವೆ ಅಲ್ಲಿ. ಅದನ್ನು ನಾವು ಇದಕ್ಕೆ ಸಪ್ರೇಟಾಗಿ ಮಾಡಬೇಕಾಗಿ ಬರುತ್ತೆ. ನಮ್ಮ ಏನು ಇಂಡಸ್ಟ್ರಿ ಇದೆಲ್ಲ ಅದೊಂಥರ ಡಿಫ್ರೆಂಟ್. ನಮ್ಮದು ಕೈಗಾರಿಕೋದ್ಯಮ ಅಂದಾಗ ಕೆಲವೆಲ್ಲ ನಮ್ಮದರಲ್ಲಿ ಮಾಡೋಕ್ಕೆ ಬರೋಲ್ಲ, ಕಮರ್ಷಿಯಲ್ ಇರೋದ್ರಿಂದ ಇದಕ್ಕೆ ಕೆಲವು ಮಾರ್ಪಾಡುಗಳು ಆಗಬೇಕು ಅನ್ನೋದು ಅವರ ದೃಷ್ಟಿಗೆ, ನಮ್ಮ ಸಾಹೇಬ್ರದ್ದು ಮಾನ್ಯ CM ದೃಷ್ಟಿಗೆ ತರಬೇಕಂತೇಳಿ ಅಂದ್ಕೊಂಡಿದ್ದೀವಿ. ಸರ್, ಈಗ ಧ್ರುವ ಸರ್ ಆಗಿರ್ಬೋದು ಅಥವಾ ನೀವು ಹೇಳಿದ್ರಿ ಯಾರು ದುನಿಯಾ ವಿಜಯ್ ಸರ್ ಎಲ್ಲ ಅವ್ರು ಏನು ಒಪಿನಿಯನ್ ಹೇಳಿದ್ರು? ಅವ್ರ ಒಪಿನಿಯನ್ ಏನಾದ್ರು ಹೇಳ್ಕೊಂಡ್ರ ಶಿವಣ್ಣನ ಜೊತೆ ಅಥವಾ ಚರ್ಚೆ ಆಗ್ಬೇಕಾದ್ರೆ? ಸರ್, ಆ್ಯಕ್ಚುಲಿ ಅಲ್ಲಿ ಇದ್ದವರೆಲ್ಲ ನಾವು 2 ಸಿನಿಮಾ 3 ಸಿನಿಮಾ 1 ಸಿನಿಮಾ ನಮ್ಮ ಶಿವಣ್ಣ ಅವ್ರು ಮಾಡ್ತಾಯಿದ್ದಾರೆ, ದುನಿಯಾ ವಿಜಯನು ಆಲ್ರೆಡಿ ಇದು ಮಾಡ್ತಾಯಿದ್ದಾರೆ. ನಾವು ಧ್ರುವ ಸರ್ಜಾ ಸಾಹೇಬ್ರು ಕೇಳ್ಕೊಂಡ್ವಿ, ಅವರು ಖಂಡಿತ ಇನ್ನು ಮುಂದೆ ಮಾಡ್ತೀವಿ, ನಮ್ಗೆ ಒಳ್ಳೆಯ ಸಬ್ಜೆಕ್ಟು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದಾಗ ಮಾಡಿದೆ ಏನು ಮಾಡ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ. ಅದಾದ ನಂತರ ಅವ್ರನ್ನೇ ಸಪ್ರೇಟಾಗಿ ಕರೆದು ಒಂದು ಚರ್ಚೆ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಈಗ ಸಭೆಗೂ ಮುನ್ನ CM ಭೇಟಿ ಆಗೋಕ್ಕೂ ಮುಂದೆ ಎಲ್ಲಾ ಸ್ಟಾರ್ಸ್ಗಳು ಮತ್ತೊಂದ್ಸರಿ ಸೇರೋ ಪ್ಲಾನ್ ಇದೆ? ಖಂಡಿತ ಅದು ಯಾವಾಗ ಇಷ್ಟಲ್ಲೇ ಸ್ಟಾರ್ಸು ಜೊತೆಗೆ ಸೇರ್ತಾ ಇದ್ವಿ. ನಿರ್ಮಾಪಕರೆಲ್ಲರೂ ಒಟ್ಟಿಗೆ ಒಂದು ಚರ್ಚೆ ಮಾಡ್ಬೇಕಂತೇಳಿ ಪ್ಲಾನ್ ಮಾಡಿದ್ವಿ. CM ಭೇಟಿ ಆದಾಗ ಸರ್ ಏನೇನು ಬೇಡಿಕೆ ಅಂದ್ರೆ ಟ್ಯಾಕ್ಸ್ ಅಂತ ಹೇಳಿದ್ರೆ ಯಾವ ವಿಚಾರದ? ವಿದ್ಯುತ್ತಲ್ಲಿ ಸರ್, ಲ್ಯಾಂಡ್ ಟ್ಯಾಕ್ಸ್ ಆಗ್ಬೋದು, ನಮಗೆ ಸಬ್ಸಿಡಿ ಕೊಡೋದಾಗ್ಬೋದು. ಅದರ ಸ್ಟೇಟ್ಗಳಲ್ಲಿ ಕಡಿಮೆ ಬಡ್ಡಿಗೆ ಒಂದು ಅಷ್ಟು 6% ಹಂಗೆ 1 ಕೋಟಿ 1.5 ಕೋಟಿ ಆ ಥರ ಎಲ್ಲ ತೆಲಂಗಾಣ ಆಂಧ್ರದಲ್ಲೆಲ್ಲ ಇದು ಮಾಡ್ತಾಯಿದ್ದಾರೆ. ಅದೇ ರೀತಿ ನಮಗೂ ಮಾಡಿ, ಏನೀಗ ನಾವು ಕೋಮಲ್ ಸ್ಟೇಜು ಅಲ್ಲ, ಅದಕ್ಕೆ ಸ್ವಲ್ಪ ಪ್ರಾಣ ಕೊಡಿ, ನೀವು ಏನಾರ ಒಂದು ಇದು ಮಾಡಿ ಅನ್ನೋ ರೀತಿ ನಾವು ಅವ್ರನ್ನ ಕೇಳ್ಕೊಳ್ತಾ ಇದ್ವಿ. ಸಬ್ಸಿಡಿ ಆಗ್ಬೋದು, ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡೋದಾಗ್ಬೋದು. ಸಾಧ್ಯವಾದರೆ ನಮ್ಮ ಸರ್ಕಾರಕ್ಕೆ ಏನೇನು ನಮಗೆ ಉತ್ತೇಜನ ಕೊಡಬೇಕು ಅಷ್ಟೂ ನೀವು ಕೊಡಿ ಅನ್ನೋ ರೀತಿ ನಾವು ಅವ್ರನ್ನ ಬೇಡ್ಕೊಳ್ತಾ ಇದ್ವಿ. ಸರ್, ಈಗ ಇನ್ನೊಂದು ಮೀಟಿಂಗು ಇದೇ ತಿಂಗಳಲ್ಲಿ ನಡೆಯುತ್ತಾ ಅಥವಾ? ಖಂಡಿತ ಇದೇ ತಿಂಗಳಲ್ಲಿ ನಡೆಯುತ್ತೆ. ಇದು ಎಳ್ಕೊಂಡು ಹೋಗಲ್ಲ. ಒಂದು ಅಣ್ಣವರು ಒಂದು ಡೇಟ್ ಫಿಕ್ಸ್ ಮಾಡಿದ್ದಾರೆ, 20ರಿಂದ 30ರೊಳಗಡೆ CM ಸಾಹೇಬನ್ನ ಭೇಟಿ ಆಗಬೇಕು ಅನ್ನೋದು ಇದೆ. ಅದನ್ನು ಮಾಡ್ತೀವಿ. ಸರ್, ಈಗ ಇಷ್ಟು ದಿನ ಇದೊಂದು ಇದಾಗಿತ್ತು ಅಂದರೆ ಯಾರು ಮುಂದೆ ಬರ್ತಾ ಇಲ್ಲ ನಟರು ಅದು ಇದು ಅಂತ ಹೇಳ್ಬಿಟ್ಟು ಶಿವಣ್ಣ ಲೀಡರ್ ಆಗಬೇಕು, ಇಂಡಸ್ಟ್ರಿಗೆ ಈ ಥರ ನಿಂತ್ಕೋಬೇಕು ಅಂತ. ಸದ್ಯಕ್ಕೆ ಇವಾಗ ಬಂದಿದ್ದಾರೆ, ಶಿವಣ್ಣ ಮುಂದೆ ಬಂದಿದ್ದಾರೆ. ಇಲ್ಲ ಹಿಂಗೆ ಸುಮ್ಮನೆ ಇಲ್ಲಮ್ಮ, ಮೊದಲಿಂದ ನಮ್ಮ ಜೊತೆ ಇದ್ದಾರೆ. ನಮ್ಮ ರಾಜಣ್ಣ ಅವರು ಆದಮೇಲೆ ಅಂಬರೀಷ್ ಸರ್ ಬಂದರು. ಅಂಬರೀಷ್ ಅವರು ಆದಮೇಲೆ ನಾವು ಏನಾರ ಬೇಕಂದಾಗ ಶಿವಣ್ಣವ್ರ ಹತ್ರನೇ ಹೋಗ್ತಾಯಿದ್ವಿ. ಅವ್ರು ಯಾವತ್ತೂ ನಮ್ಮ ಜೊತೆಗೆ ಇದ್ದೇ ಇದ್ದಾರೆ, ಇವತ್ತೇ ಅಂತಲ್ಲ.